ಹಲೋ ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ ಮತ್ತೊಂದು ಹೊಸ ವಿಡಿಯೋ ಜೊತೆ. ತುಂಬ ದಿನ ಆಗೋಗಿತ್ತು ಸೀರೆಯ KSIC ಸೀರೆ ನಾನು ವಿಡಿಯೋ ಮಾಡಿ ಸುಮಾರು ಒಂದು ವಾರದಿಂದ ಹಾಕಿದ್ದು ನನ್ನ ತಂಗಿ ಸೀರೆ ಜೊತೆ. ಇವತ್ತು ಮತ್ತೊಂದು ಹಳೆ ಸೀರೆ ಜೊತೆ ಬಂದಿದ್ದೀನಿ. ಒಂದು 25 ವರ್ಷ ಹಳೆ ಸೀರೆ ಜೊತೆ. ಹಬ್ಬದ ವಿಡಿಯೋಗಳು ಬರ್ತಾಯಿತ್ತು ಲಾಸ್ಟ್ ವೀಕಿಂದ ನನ್ನ ಚಾನಲಲ್ಲಿ. ಹಾಗಾಗಿ ಸೀರೆಯ ಯಾವ ವಿಡಿಯೋನೂ ಬಂದಿಲ್ಲ. ನಾನು ಹೇಳಿದ್ದೆ ಮುಂದೆ ನನ್ನ ಚಾನಲಲ್ಲಿ ಹೊಸ ಸೀರೆಗಳು ಮತ್ತು ಹಳೆಯ ಸೀರೆಗಳ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಅಂತ. ಹಾಗಾಗಿ ಇವತ್ತು ಒಂದು 25 ವರ್ಷ ಹಳೆಯದು ಸೀರೆ ಇದೆ ಈಗ ನನ್ನ ಹತ್ರ. ಇದು ಇಲ್ಲಿ ನೀವು ನೋಡ್ತಾ ಇರ್ಬೋದು. ಪ್ರತಿಯೊಂದನ್ನು ಹೇಳ್ತೀನಿ. ಇಲ್ಲಿ ಕಲರ್ ಹೇಗೆ ಚೇಂಜ್ ಮಾಡಿಸೋದು, ತುಂಬ ಜನ ಕಮೆಂಟ್ಸಲ್ಲಿ ಕೇಳಿದ್ರು ಕಲರ್ನ ಹೇಗೆ ಚೇಂಜ್ ಮಾಡಿಸೋದು ಅಂತ. ಒಂದು ಡಾರ್ಕ್ ಕಲರ್ ಸೀರೆ ಇದೆ ಈಗ ನನ್ನ ಮುಂದೆ. ಅದನ್ನು ಯಾವ ಬಣ್ಣಕ್ಕೆ ಮಾಡಿಸ್ಬೋದು ಅಂತಲೂ ನಾನು ಹೇಳ್ತೀನಿ, ಮತ್ತು ಎಷ್ಟು ವರ್ಷ ಹಳೆಯದು ಅಂತ, ಮತ್ತು ಅದ್ರ ಪ್ರೈಸು ಎಲ್ಲನೂ ನಾನು ಈ ವಿಡಿಯೋದಲ್ಲಿ ಫುಲ್ ಕವರ್ ಮಾಡ್ತೀನಿ. ಲಾಸ್ಟ್ ವೀಕಿಂದ ಸಂಕ್ರಾಂತಿ ಹಬ್ಬದ್ದು ಕೊಬ್ಬರಿ ಹೆಚ್ಚೋದು ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ. ನಿಮ್ಮಲ್ಲಿ ಯಾರಾದರೂ ನೋಡಿಲ್ಲ ಅಂತಂದರೆ ಹೋಗಿ ನೋಡ್ಕೊಂಡು ಬನ್ನಿ ಆ ವಿಡಿಯೋನ. ತುಂಬ ಈಸಿಯಾಗಿ, ಇನ್ನೂ ಯಾರೂ ಸಂಕ್ರಾಂತಿ ಹಬ್ಬಕ್ಕೆ ಕಟ್ ಮಾಡಿಲ್ಲ ಅಂತಂದರೆ ಕಟ್ ಮಾಡ್ಬೋದು ಈಸಿಯಾಗಿ. ಒಂದ್ಸಲಿ ಚಾನೆಲ್ನ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ರೀತಿ ಬಟ್ಟೆನ ಸುತ್ತೇ ಇಡ್ತೀವಿ. ನಮ್ಮನೆ ಎಲ್ಲ, ನನ್ನ ಫ್ಯಾಮಿಲಿಲಿ ಎಲ್ಲ ಹಳೆ ಸೀರೆಗಳು, ಹೊಸ ಸೀರೆಗಳು ಎಲ್ಲನೂ ಈ ಥರ ಕಾಟನ್ ಬಟ್ಟೆಯಲ್ಲಿ ನಾವು ಸುತ್ತಿಡ್ತೀವಿ. ಇಲ್ಲೊಂದು ನೀವು ನೋಡ್ತಾ ಇರ್ಬೋದು, ಒಂದು ರಾಯಲ್ ಬ್ಲೂ ಅಲ್ಲ, ಇದು ಇಂಕ್ ಬ್ಲೂ ಅಂತ ಹೇಳ್ಬೋದು. ಸ್ವಲ್ಪ ಜನ ರಾಯಲ್ ಬ್ಲೂ ಅಂತಲೂ ಕರೀತಾರೆ ಈ ಕಲರ್ಗೆ. ಇಲ್ಲಿ ನೋಡ್ತಾ ಇದ್ದೀರಾ ನೀವು ಎಷ್ಟು. ಇದು ಒಂದು 25 ವರ್ಷ ಹಳೇದಾಗಿದೆ ಈ ಸೀರೆ. 25 ವರ್ಷ ಹಳೆ ಸೀರೆ, ಹಳೇದಾಗಿದೆ ಅಲ್ಲ, ಹಳೆ ಸೀರೆ. ಇಲ್ಲಿ ನೋಡ್ತಾ ಇರ್ಬೋದು ಇದ್ರದ್ದು ಬಾರ್ಡರ್ ಯಾವ ಥರ ಇದೆ ಅಂತ. ಮತ್ತು ಇನ್ನೊಂದು ಈ ಸೀರೆ ಯಾರ್ದು ಅಂದರೆ ನನ್ನ ತಂಗಿ, ನನ್ನ ಕೊನೆ ತಂಗಿ ಇದ್ದಾಳೆ ಒಬ್ಬಳು, ಅವಳ ಅತ್ತೆ ಸೀರೆ ಇದು. ಅತ್ತೆನೂ ಕೂಡ ಮೈಸೂರಿನವರೇ, ನನ್ನ ತಂಗಿ ಅತ್ತೆನೂ ಕೂಡ. ಹಾಗಾಗಿ ನನ್ನ ಫ್ಯಾಮಿಲಿಯಲ್ಲಿ ಎಲ್ಲರ ಹತ್ರನೂ KSIC ಸೀರೆಗಳ ಕಲೆಕ್ಷನ್ಸ್ ಹೆಚ್ಚಾಗಿದೆ. ಹಾಗಾಗಿ ನನ್ನ ವಿಡಿಯೋದಲ್ಲಿ KSIC ಸ್ಯಾರಿಗಳು ತುಂಬ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ನೋಡಿ, ಈ ಬಾರ್ಡರ್ ಈ ಥರ ಇದೆ. ಮತ್ತು ಇದು ನೋಡಿ ಇದ್ರದ್ದು ಶೈನಿಂಗ್ ಹೇಗಿದೆ ಅಂತ. ಈ ಕಲರ್ ತುಂಬ ಚೆನ್ನಾಗಿದೆ. ಇದು KSICಯಲ್ಲಿ ಈ ಥರ ಕಲರ್ ತುಂಬ ಸಿಗೋದು ಅಪರೂಪ ಎಲ್ಲರಿಗೂ. ಇತ್ತೀಚೆಗೆ ನನಗೂ ಒಂದು ಸ್ಯಾರಿ ಸಿಕ್ಕಿತ್ತು ಈ ಕಲರ್ದು, ಅದೇ ಅದು ಡ್ಯಾಮೇಜ್ ಸಿಕ್ಕಿತ್ತು. ನಾನು ತುಂಬ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಆ ವಿಚಾರನ. ಹಾಗಾಗಿ ಅದನ್ನ ನಾನು ವಾಪಸ್ ಕೊಡಬೇಕಾಗಿತ್ತು ಆ ಸೀರೆನ. ತುಂಬ ದೊಡ್ಡ ಡ್ಯಾಮೇಜ್ ಇದರಿಂದ. ಇದು ಇಷ್ಟು ಚೆನ್ನಾಗಿರುತ್ತೆ ಶೈನಿಂಗ್ ಆವಾಗಿನ ಸೀರೆಗಳು. ಇದು 25 ವರ್ಷ ಹಳೆ ಸೀರೆ. ಈ ಪ್ರೈಸ್ ಎಷ್ಟಿರ್ಬೋದು ಅಂತ ಅಂದ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಯಾರಿಗಾದ್ರೂ ಗೊತ್ತಿದ್ರೆ. ನಾನು 20 ವರ್ಷದ ಒಂದು ಹಳೆ ಸೀರೆ ತೋರಿಸಿದ್ದೆ ನನ್ನ ಚಾನಲಲ್ಲಿ ಆಗಲೇ. ಅದು 4,500 ಕೊಟ್ಟಿದ್ದೆ ಅಂತ ಹೇಳಿದ್ದೆ 20 ವರ್ಷ ಹಳೆ ಸೀರೆಗೆ. ಇದು 25 ವರ್ಷ ಆಗಿದೆ. 5 ಇಯರ್ಸ್ ಡಿಫ್ರೆನ್ಸ್ ಇದೆ. ನೀವು ಕ್ಯಾಲ್ಕುಲೇಟ್ ಮಾಡಿ ಹೇಳಿ ಈ ಕಮೆಂಟ್ ಸೆಕ್ಷನಲ್ಲಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇದ್ರದ್ದು ಪ್ರೈಸ್ ಎಷ್ಟು ಕೊಟ್ಟಿದ್ದೀವಿ ಅಂತ. ಮತ್ತು ಇನ್ನೊಂದು ಮುಖ್ಯವಾಗಿ ಸ್ಯಾರಿ ಕೋಡ್ ತೋರಿಸ್ಬೇಕು. ಸ್ಯಾರಿ ಕೋಡ್ ತೋರಿಸ್ಲಿಲ್ಲ ಅಂದರೆ ಅದು KSIC ಸ್ಯಾರಿ ಅಲ್ಲ ಅನ್ನೋದು ಎಲ್ಲರಿಗೂ ಡೌಟ್ ಬರುತ್ತೆ. ಆವಾಗೆಲ್ಲ ಈ ಥರ ಇರ್ತಾಯಿತ್ತು ನೋಡಿ, KSICದು ಸ್ಯಾರಿ ಪ್ರಿಂಟ್ ಈ ಥರ ಇರ್ತಾಯಿತ್ತು. ಮತ್ತು ಇಲ್ಲಿ ಇದು ಡಾರ್ಕ್ ಕಲರ್ ಆಗಿರೋದ್ರಿಂದ ನಿಮಗೆ ಅಷ್ಟು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಪ್ರಿಂಟ್ ಇದೆ, ಇನ್ನೊಂದು ಪ್ರಿಂಟ್ ಇದೆ ಇಲ್ಲಿ. ಇದು ತುಂಬ ಡಾರ್ಕ್ ಇರೋದ್ರಿಂದ ಅದು ಗೊತ್ತಾಗ್ತಾ ಇಲ್ಲ. ಆ ಪ್ರಿಂಟ್ ಇನ್ನೊಂದು ಪ್ರಿಂಟ್ ಮಾಡಿರ್ತಾರೆ ಮೈಸೂರು ಸಿಲ್ಕ್ ಅಂತ. ಈಗ ನೀವು ಏನಾದರೂ ಈ ಸೀರೆನ ತೊಗೊಳ್ತೀನಿ ಅಂತ ಹೋದರೆ, ಈಗ ಇವತ್ತಿನ ದಿನಕ್ಕೆ ಈ ಸೀರೆ ಬೆಲೆ ನಿಮಗೆ 26,000 ದಾಟಿರ್ಬೋದು. ಯಾಕಂದರೆ ಎರಡೂ ಕಡೆಯೂ ಬಾರ್ಡರ್ ಇದೆ. 1/2 ಇಂಚ್ಗಿಂತನೂ ಕಡಿಮೆ ಇದೆ ಇದು ಬಾರ್ಡರು. ಇಲ್ಲಿ ನೋಡಿ. ಮತ್ತು ಇದು ಒಳ್ಳೆ ಕಲರ್ ಆಗಿರೋದ್ರಿಂದ ಇದನ್ನು ಕಲರ್ ಏನು ಚೇಂಜ್ ಮಾಡಿಸ್ಲಿಲ್ಲ. ತುಂಬ ಸತಿ ಉಪಯೋಗ ಆಗಿದೆ ಸೀರೆ ಇದು. ಒಂಥರ ತುಂಬ ಸತಿನೂ ಅವಳು ವೇರ್ ಮಾಡಿದ್ದಾಳೆ, ಲೆಕ್ಕಕ್ಕೆ ಇಲ್ಲ ಅಷ್ಟು ಸತಿ ವೇರ್ ಮಾಡಿದ್ರು. ಇಷ್ಟು ಚೆನ್ನಾಗಿರ್ತಾಯಿತ್ತು ಆವಾಗಿನ ಸೀರೆಗಳು. ನನ್ನ ಚಾನಲಲ್ಲಿ ತುಂಬ ವಿಡಿಯೋ ಇದೆ ಈ ಸೀರೆಗಳ ವಿಚಾರದ ಬಗ್ಗೆ. ತುಂಬ ಇನ್ಫಾರ್ಮೇಷನ್ಸ್ ಇದೆ. ಕಲರ್ ಹಾಕ್ಸೋದು ಹೇಗೆ, ಇದಕ್ಕೆ ಯಾವ ಥರ ಕಲರ್ ಹಾಕ್ಸ್ಬೋದು ಅಂತಲೂ ನಾನು ಹೇಳ್ತೀನಿ. ಈ ಥರ ಡಾರ್ಕ್ ಶೇಡ್ಸ್ ಇದೆ, ಯಾವ ಕಲರ್ಗೆ ನಾವು ಹೋಗ್ಬೋದು ಅಂತ ಹೇಳ್ತೀನಿ. ನಾನು ತುಂಬ ಸೀರೆಗಳನ್ನ ಕಲರ್ ಮಾಡಿಸಿರೋದ್ರಿಂದ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ನನ್ನ ಚಾನಲ್ ತುಂಬ ವಿಡಿಯೋಸ್ ಇದೆ. ತುಂಬ ಈಗೆಲ್ಲ ಪ್ರೈಸ್ ಟ್ಯಾಗ್ ಇಲ್ಲ, ಮತ್ತು ಕ್ವಾಲಿಟಿ ಹೇಗೆ ಕಮ್ಮಿ ಆಗ್ತಾ ಇದೆ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಬಗ್ಗೆ ಇರ್ಬೋದು, ಪ್ರತಿಯೊಂದು ವಿಚಾರದ ಬಗ್ಗೆನೂ ಇರ್ಬೋದು, ಪ್ರಮೋಷನ್ ಬಗ್ಗೆ ಇರ್ಬೋದು, ಈಗೆಲ್ಲ ಇದರ ಸೀರೆಗಳ ಇಶ್ಯೂಗಳು ನಡೀತಾ ಇದೆ.
ಪ್ರತಿಯೊಂದು ವಿಚಾರನೂ ಡೀಟೇಲಾಗಿ ಫಸ್ಟ್ ವೀಡಿಯೋನೇ ನಂದು KSIC ಮೈಸೂರು ಸಿಲ್ಕ್ ಸ್ಯಾರಿದೇ ವಿಡಿಯೋ ಆಗಿತ್ತು. ಪ್ರತಿಯೊಂದು ವಿಡಿಯೋ ಇದೆ, ಒಂದ್ಸರಿ ಪ್ರತಿಯೊಂದು ವಿಡಿಯೋ ನೋಡಿದ್ರೆ ನಿಮಗೆ ಕ್ಲಾರಿಫೈ ಆಗುತ್ತೆ ಈ ಸೀರೆಗಳ ಬಗ್ಗೆ ವಿಚಾರಗಳು ಅಂತ ಹೇಳ್ತಾ, ಇಲ್ಲಿ ನೋಡಿ ಈಗ ಇದು ಡಾರ್ಕ್ ಕಲರ್ ಇದೆ, ಇದಕ್ಕೆ ಯಾವ ಬಣ್ಣ ಮಾಡಿಸ್ಬೋದು ನಾವು ಅನ್ನೋದನ್ನು ಹೇಳ್ತೀನಿ ನಾನೀಗ. ಈಗ ನಾವು ಇದು ತುಂಬ ವರ್ಷಗಳಾಗಿದೆ, ತುಂಬ ಸಲ ಉಟ್ಟಾಗಿದೆ, ಅದೇ ಕಲರು ಉಡೋದು ಬೇಡ ಅಂತ ಅಂದಾಗ ಚೇಂಜ್ ಮಾಡಿಸ್ಕೊಳ್ಬೋದು. ಈಗ ಇದು ತುಂಬ ಡಾರ್ಕ್ ಇದೆ, ಇದಕ್ಕೆ ನಾವು ಲೈಟ್ ಕಲರ್ ಮಾಡ್ಸೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇದೆ ಆಲ್ರೆಡಿ ಈ ಕಲರ್ ಡಾರ್ಕ್ ಇರೋದ್ರಿಂದ ನೀವು ಇದನ್ನು ಗ್ರೀನ್ ಕಲರ್ ಮಾಡಿಸ್ಕೊಳ್ಬೋದು, ಬಾಟಲ್ ಗ್ರೀನ್ ಮಾಡಿಸ್ಕೊಳ್ಬೋದು, ಮರೂನ್ ಮಾಡಿಸ್ಕೊಳ್ಬೋದು, ಬ್ರೌನ್ ಮಾಡಿಸ್ಕೊಳ್ಬೋದು, ಮತ್ತು ಬ್ಲ್ಯಾಕ್ ಮಾಡಿಸ್ಕೊಳ್ಬೋದು. ಮರೂನ್, ಬ್ಲ್ಯಾಕ್, ಮತ್ತು ಕಾಫಿ ಬ್ರೌನ್ ಮತ್ತು ಬಾಟಲ್ ಗ್ರೀನ್, ಇಷ್ಟು ಕಲರ್ ಮಾತ್ರನೇ ಮಾಡಿಸ್ಕೊಳಕ್ಕಾಗೋದು. 4 ಬಣ್ಣ ಮಾಡಿಸ್ಕೊಳ್ಬೋದು. ನಿಮಗೆ ಲೈಟರ್ ಶೇಡ್ ಆದರೆ ಬೇರೆ ಥರ ಕಲರ್ನ ನಾವು ಚೂಸ್ ಮಾಡ್ಬೋದು. ಅದನ್ನು ನಾನು ಹೇಳ್ತೀನಿ. ಈಗ ಆರೆಂಜ್ ಕಲರ್ ಇದ್ದರೆ ನಾವು ಯಾವ ಥರ ಚೂಸ್ ಮಾಡ್ಬೋದು ಕಲರ್ ಹಾಕ್ಸ್ಕೊಳ್ಬೇಕು ಅಂತಂದರೆ, ಈಗ ಒಂದೇ ಥರ ಕಲರ್ ಉಟ್ಟು ಬೇಜಾರಾದಾಗ ಸ್ವಲ್ಪ ಚೇಂಜ್ ಮಾಡಿಸ್ಕೊಳ್ಬೇಕು ಅಂತ ಅನಿಸುತ್ತೆ ಪದೇ. ಅವಾಗೇನಾಗುತ್ತೆ, ಚೇಂಜ್ ಮಾಡಿಸಿದಾಗ ನಿಮಗೆ ಹೊಸ ಸೀರೆನೇ ಆಗಿಬಿಡುತ್ತೆ. ಆ ಥರ ವಿಡಿಯೋನು ನನ್ನ ಚಾನಲಲ್ಲಿದೆ. ಈಗ ಹಳೆ ಸೀರೆಗೆ ಹೊಸ ರೂಪ ಅನ್ನೋದು ಒಂದು ವಿಡಿಯೋ ಮಾಡಿದ್ದೀನಿ. ಅದಕ್ಕೆ ನಾನು ನನ್ನ ಒಂದು ಸ್ಕೈ ಬ್ಲೂ ಕಲರ್ಗೆ ಬಾಟಲ್ ಗ್ರೀನ್ ಮಾಡಿಸಿ ನನ್ನ ಚಾನಲಲ್ಲಿದೆ ಆ ವಿಡಿಯೋ. ಅದನ್ನು ಮಾಡಿಸಿ ಅದಕ್ಕೆ ಹೊಸದಾಗಿ ಕುಚ್ಚೂ ಕೂಡ ಹಾಕಿಸಿ ಬ್ಲೌಸನ್ನು ಕೂಡ ಹೊಲಿಸಿರೋದು ಒಂದು ವಿಡಿಯೋ ಮಾಡಿದ್ದೀನಿ. ನೀವು ಹೋಗಿ ನೋಡ್ಬೋದು ಅದನ್ನು. ಇಲ್ಲಿ ನೋಡ್ತಾ ಇದ್ದೀರಾ ಇದು ಜರಿ ಎಲ್ಲ ಯಾವ ಥರ ಇದೆ ಅಂತ. ಈಗಂತೂ ಇಷ್ಟು ಚಿಕ್ಕದನ್ನು ಕೂಡ ತೊಗೊಳಕ್ಕಾಗಲ್ಲ. ಮತ್ತು ಈ ಥರ ಕಲರ್ಗೆ ತುಂಬ ಜನ ಇದೇ ಕಲರ್ ಬೇಕು ಅಂದ್ಕೊಂಡು ಬರ್ತಾರೆ ತೊಗೊಳಕ್ಕೆ. ಮತ್ತು ಎಷ್ಟು ತಿಕ್ಕಾಗಿದೆ ಇದು, ಆವಾಗಿನ ಸೀರೆಗಳ ಕ್ವಾಲಿಟಿನೇ ಹಾಗೆ ತುಂಬ ತಿಕ್ಕಾಗಿರ್ತಾಯಿತ್ತು. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಈಗೆಲ್ಲ ಇಷ್ಟು ಇದಾಗಿ ಬರಲ್ಲ ಸೀರೆಗಳು. ಮತ್ತು ಶೈನಿಂಗು ಕೂಡ ಅಷ್ಟೇ ಇರ್ತಾಯಿತ್ತು ಆವಾಗಿನ ಸೀರೆಗಳು. ಈಗ ತಾನೇ ಇದು ಡ್ರೈ ವಾಶ್ಗೆ ಹೋಗಿ ಬಂದಿದೆ. ಡ್ರೈ ವಾಶ್ ಆದಮೇಲೆ 2 ಸರಿ ವೇರ್ ಮಾಡಿದ್ದಾಳೆ ಅವಳು. ಹೀಗೆ ತುಂಬ ಥರ ವಿಚಾರಗಳಿದೆ ಈ ಸೀರೆ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಇತ್ತೀಚಿನ ಟ್ರೆಂಡ್ ಬಗ್ಗೆ, ಹೇಗೆ ಈ ಟ್ರೆಂಡ್ಗಳೆಲ್ಲ ಶುರು ಆಯಿತು, ತುಂಬ ವಿಚಾರಗಳನ್ನ ಕವರ್ ಮಾಡಿದ್ದೀನಿ ನನ್ನ ವೀಡಿಯೋಗಳಲ್ಲಿ. ನೀವು ಒಂದ್ಸತಿ ಹೋಗಿ ನೋಡ್ಕೊಂಡು ಬಂದರೆ ಎಲ್ಲ ವಿಚಾರಗಳು ಗೊತ್ತಾಗುತ್ತೆ. ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಒಂದು ಇಷ್ಟ ಆದ ವಿಡಿಯೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಮುಂದಿನ ಹೊಸ ಸೀರೆ ಜೊತೆ ಇಲ್ಲಾಂದರೆ ಹಳೆ ಸೀರೆ ಜೊತೆ ಯಾವುದಾದ್ರೂ ಒಂದು ಸೀರೆ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.